ಹಾಯ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ಲಾಗ್. ಇದು ಗುರುವಾರದ ದಿನ. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ, ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ರಾಯರ ಸನ್ನಿಧಿಗೆ. ಹಾಗಾಗಿ ಜಲ್ದಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ. ಹಾಗೆ ನನಗೆ ರಂಗೋಲಿ ಬಿಡಿಸ್ಬೇಕು ಅಂದರೆ ಡಿಸೈನ್ ರಂಗೋಲಿ ಬಿಡಿಸ್ಬೇಕಂದ್ರೆ ಭಾಳ ಆಸೆ ನನಗೆ. ಅದರಲ್ಲೂ ಲೇಟ್ ಆಗಿರೋ ಟೈಮಲ್ಲಿ ಸಿಂಪಲ್ಲಾಗಿ ಜಲ್ದಿನೂ ಬಿಡೋಕ್ಕಾಗಬೇಕದು. ಹಾಗಾಗಿ ಫೇಸ್ಬುಕ್ಕಲ್ಲಿ 2 ರಂಗೋಲಿ ನೋಡ್ಕೊಂಡಿದ್ದೆ ನಾನು, ಅದನ್ನೇ ಬಿಟ್ಟಿದ್ದೀನಿ. ಇವತ್ತು ನಾನು ಬಾಕ್ಲು ಮುಂದೆ ಹಾಕಿರೋದು ವೀಡಿಯೋ ಮಾಡಿದ್ದೀನಿ, ಹೊರಗಡೆ ಹಾಕಿರೋದು ವೀಡಿಯೋ ಮಾಡಿಲ್ಲ ನಾನು. ನೋಡಿ ಯಾವ ಥರ ಇದೆ, ಸಿಂಪಲ್ಲಾಗಿದೆ ಮಾತ್ರ ರಂಗೋಲಿ. ತುಂಬಾ ಲುಕ್ಕಾಗಿ ಕಾಣ್ತಾಯಿತ್ತು ಬಾಗಿಲಿಗೆ. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈ ಚುಕ್ಕಿ ಈ ಥರ ಇಡೋದು, ನೋಡಿ ಈ ಥರ ಬಂತು ರಂಗೋಲಿ. ಬಾಗಿಲಿಗೆಲ್ಲ ರಂಗೋಲಿ ಹಾಕಾದ್ಮೇಲೆ ಗಿಡಗಳೆಲ್ಲ ನೋಡ್ಕೊಬಂದೆ, ಹೂವು ಎಲ್ಲೆಲ್ಲಿ ಬಿಟ್ಟಿದೆ ಅಂತ. ನೋಡಿ ಇದು ಆನ್ಲೈನಲ್ಲಿ ತರಿಸಿ ಹಾಕಿದ್ದಂಥ ಡೈರಿ, ಅದು ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ. ಹಾಗೆ ನೋಡಿ ನಮ್ಮ ಮರದಲ್ಲಿ ನಿಂಬೆಹಣ್ಣು ಯಾವ ಥರ ಬಿಟ್ಟಿದೆ, ಫುಲ್ ಬಿಟ್ಟಿದೆ. ಅಂದರೆ ಹೋದ ಸತಿ ದಪ್ಪ ಬಿಟ್ಟಿತ್ತು ನಿಂಬೆಹಣ್ಣು, ಈ ಸತಿ ಭಾರಿ ಸಣ್ಣ ಬಿಟ್ಟಿದೆ. ಇದು ಸೂಜಿ ಮಲ್ಲೆ ಹೂವು, ಅದು ನಾನು ತಂತಿಗೆ ಸುತ್ತಿದ್ದೆ. ನನ್ನ ತಂಗಿ ಬಂದ್ಬಿಟ್ಟು ಅದಕ್ಕೆ ಡೆಕೋರೇಷನ್ ಮಾಡೋಗಿದ್ದಾಳೆ. ಇವತ್ತು ನಮ್ಮನೇಲಿ ಇಡ್ಲಿ ವಡೆ ಸಾಂಬಾರು. ನಮ್ಮಲ್ಲಿ ವಡೆ ಇಲ್ಲ ಅಂದರೆ ಇಡ್ಲಿ ಪರಿಪೂರ್ಣ ಅನಿಸೋದೇ ಇಲ್ಲ. ನಮ್ಮನೆಯಲ್ಲಿ ವಡೆ ಇರಲೇಬೇಕು. ತಿಂಡಿ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹಂಗೆ ಬ್ಲೌಸ್ ಸ್ಟಿಚಿಂಗ್ ಇತ್ತು, ಅದಕ್ಕೆಲ್ಲ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೊಂಡು ನೆಕ್ಕು ಐರನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾಯಿದ್ದೀನಿ. ಇದು ನನ್ನ ತಂಗಿದ್ದೇನೆ ಬ್ಲೌಸು. ನಾವು ಜಾತ್ರೆಗೆ ಒಂದೇ ಥರ ಸೀರೆ ಉಟ್ಕೋಬೇಕು ಅಂಥೇಳಿ ನಾನು ಗ್ರೇ ಕಲರು, ನನ್ನ ತಂಗಿ ಪಿಸ್ತಾ ಕಲರ್ ತೊಗೊಂಡಿದ್ದಾರೆ. ಹಾಕ್ತೀನಿ, ನಾನು ಸೀರೆ ಉಟ್ಕೊಂಡಿದ್ದು, ನಾನು ನನ್ನ ತಂಗಿ ಒಂದೇ ಥರದ್ದು ಉಟ್ಕೊಂಡಿರೋದು ವೀಡಿಯೋ ಹಾಕ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿ ಬಂತು ಡಿಸೈನು. ಇದೆಲ್ಲ ಕೆಲಸ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ 1-2 ಗಂಟೆ ಆಯಿತು. ಅನ್ನ ಮುದ್ದೆ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ, ಅಂಗಡಿಗೆ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಯಿತು. ಹಾಗೆ ಸ್ಯಾರಿ ಕುಚ್ಚಿತ್ತು, ಕ್ರೋಶ ಡಿಸೈನ್ ಇತ್ತು, ಅದು ಸಹಿತ ಹಾಕಬೇಕಾಗಿತ್ತು. ಕ್ರೋಶ ಡಿಸೈನು ಕೊಡಬೇಕಾಗಿತ್ತು, ಅದು ನಾಳೆ ಕೊಡಬೇಕು ಅದನ್ನು. ಹಾಗೆ ನಾನು ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೆ. ನಾನು ಮುಕ್ಕೋಡ ಅಲಂಕಾರ ಮಾಡೋ ಅಂಥದ್ದು ಈಗ ಟ್ರೆಂಡಿಂಗಲ್ಲಿ ಓಡ್ತಾ ಇದೆಯಲ್ಲ, ಅದು ನಾಳೆ ಶುಕ್ರವಾರ ಇದೆ, ಅದು ಆನ್ಲೈನ್ ಕ್ಲಾಸು. ಅದಕ್ಕೂ ಪೈಂಟು ಎಲ್ಲ ತೊಗೋಬೇಕಾಗಿತ್ತು. ಅದು ಸ್ವಲ್ಪ ಕೆಲಸ ಇತ್ತು ನನಗೆ, ತುಂಬಾ ಕೆಲಸ ಇತ್ತು ಇವತ್ತು ಮಾತ್ರ. ಅದೆಲ್ಲ ಪೈಂಟೆಲ್ಲ ತೊಗೊಂಡು ಹೋಗೋಣ ಅಂಥೇಳಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ ಸ್ಟಿಚಿಂಗು ಸಹಿತ ನೋಡಿ ನೆಕ್ ಡಿಸೈನ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬಂತಿದ್ದು ನೆಕ್ ಡಿಸೈನು, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ವೀಡಿಯೋನ ನೋಡಿ. ಫಸ್ಟ್ ಸ್ಟಾರ್ಟಿಂಗು ನಾನು ಹಾಕ್ತಕ್ಕ ವ್ಯೂಸು ತುಂಬ ಚೆನ್ನಾಗಿ ಈಗ ಸ್ವಲ್ಪ ವ್ಯೂಸ್ ಕಮ್ಮಿ ಆಗಿದೆ. ಕಾರಣ ಗೊತ್ತಿಲ್ಲ ನನಗೆ, ಏನೋ ಮೋಸ್ಟ್ಲಿ ಜನ ಎಲ್ಲ ಬ್ಯುಸಿ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ನಾನು. ನನಗೇನು ಬೇಜಾರಾಗ್ತಾಯಿಲ್ಲ, ಅಂದರೂ ವ್ಯೂಸ್ ಜಾಸ್ತಿ ಹೋದರೆ ಖುಷಿ ಜಾಸ್ತಿ ಆಗುತ್ತೆ. ಹಾಗೆ ನಾನು ಮುಂಚೆ ಹೇಳ್ದಾಗೇ ಈಗಲೂ ಸಹ ಹೇಳ್ತಾಯಿದ್ದೀನಿ, ವರಮಹಾಲಕ್ಷ್ಮಿ ಐಟಮ್ ಇದೆ, ವಿಡಿಯೋ ಇದೆ. ಅದರಲ್ಲಿ ನಿಮ್ಗೆ ಯಾವ್ದಾರು ಐಟಮ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ, ನಾನು ಕೊರಿಯರ್ ಮಾಡಿಕೊಡ್ತೀನಿ ನಿಮಗೆ. ಕ್ವಾಲಿಟಿ ಬಗ್ಗೆ ನೀವು ಯಾರು ಯೋಚನೆ ಮಾಡೋ ಅಂಥದ್ದೇ ಇಲ್ಲ. ಪ್ರೈಸ್ ಸಹಿತ ಕಮ್ಮಿ ಇರುತ್ತೆ, ಬೇರೆ ಪೇಜಿಗಿನ್ನ ತುಂಬಾ ಕಮ್ಮಿ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಸ್ಯಾರಿಗಳು ಸಹಿತ ಹಾಕ್ತೀನಿ, ಅದು ಸಹಿತ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಂದು 0 ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಾನು ತರಿಸ್ಕೊಂಡು ಸ್ಯಾರಿ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡಿ ಆಮೇಲೆ ನಾನು ಬೇರೆಯವರಿಗೆ ಕೊಡೋ ಅಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಮಾತ್ರ. ಕ್ವಾಲಿಟಿ ಮಾತಾಡೋ ಹಾಗೆ ಇಲ್ಲ. ನೀವು ಯಾರಿಗೆ ಬೇಕು ನೀವು ಧೈರ್ಯವಾಗಿ ಬುಕ್ ಮಾಡ್ಕೋಬೋದು, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಪ್ರೈಸ್ ಸಹಿತ ಕಮ್ಮಿ ಇರುತ್ತೆ. ಹಾಗೆ ನಂದು ಬ್ಲೌಸ್ ಸ್ಟಿಚಿಂಗಿಂದು, ಸ್ಯಾರಿ ಕುಚ್ಚು ಹಾಕೋದು, ಕ್ರೋಶ ಡಿಸೈನ್ದು ನಿಮಗೆ ವೀಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ತಿಳಿಸಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂದರೂ ನಾನು ಆ ಥರದ್ದು ವೀಡಿಯೋ ಮಾಡಿ ಹಾಕ್ತೀನಿ. ಕಲಿಯೋ ಇಂಟ್ರೆಸ್ಟ್ ಇರೋ ಯಾವುದೇ ಡೌಟ್ ಇದ್ದರೂ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ನಾನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಥ್ಯಾಂಕ್ ಯು ಸೋ ಮಚ್.